ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KPSC ಅಂದರೆ ಕರ್ನಾಟಕ ಗ್ರಾಮೀಣ ಇಲಾಖೆಯಲ್ಲಿ PDO ಹುದ್ದೆಗಳು 247 ಖಾಲಿ ಇವೆ. ಅದಕ್ಕೆ ವಯೋಮಿತಿ ಎಷ್ಟು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೋಬೋದು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದರಲ್ಲಿ 247 PDO ಹುದ್ದೆಗಳು ಖಾಲಿವೆ. ಈಗ ನೋಡ್ಕೋಬೋದು, ನೇಮಕಾತಿ ಪೂರ್ಣ ಮಾಹಿತಿ ಇಲ್ಲಿದೆ. ನೇಮಕಾತಿ ಸಂಸ್ಥೆ ಹೆಸರು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಹುದ್ದೆ ಹೆಸರು PDO ಅಂತ ನೋಡ್ಕೋಬೋದು. ಈಗ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂತಂದರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ನಂತರ ಭಾವಚಿತ್ರ ಅಂದರೆ ನಿಮ್ಮ ಫೋಟೋ, ಸಹಿ ಅಂತಂದರೆ ನಿಮ್ಮ ಸಿಗ್ನೇಚರು, ನಂತರ SSLC ಅಂಕಪಟ್ಟಿ ಮತ್ತು PUC ಅಂಕಪಟ್ಟಿ, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮದಿರಬೇಕು. ನಂತರ 371J ಅಂತ ಒಂದು ಪ್ರಮಾಣ ಪತ್ರ ಇರುತ್ತಲ್ವ, ಅಂದರೆ ನೀವು ಎಲ್ಲಿನವರು ಅಂತ, ಇದು 371 ಅಂತ ಅದ್ರದ್ದು ಪ್ರಮಾಣ ಪತ್ರ ಇರಬೇಕು. ನಂತರ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲ್ ID ಇರುತ್ತಲ್ವ, ಅದು ಕಂಪಲ್ಸರಿ ಇರಲೇಬೇಕು. ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ. ನಂತರ ನೀವು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತ ಇದು ಇರಬೇಕು, ಅಂದರೆ ಸ್ಕೂಲಿಂದ ಬರ್ಸ್ಕೊಂಡು ಬಂದಿರ್ತೀರಲ್ವ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತ. ನಂತರ ನೀವು ಎಲ್ಲಿ ವ್ಯಾಸಂಗ ಮಾಡಿರ್ತೀರಲ್ವ, ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಒಂದಿರುತ್ತೆ, ಅದು ನಿಮ್ಮ ಹತ್ರ ಈ PDO ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ. ಈಗ ನಾನು ಹೇಳಿದ್ನಲ್ಲ, ಇದೆಲ್ಲ 10 ದಾಖಲಾತಿಗಳು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು. ನಂತರ ಇದಕ್ಕೆ ವಿದ್ಯಾರ್ಹತೆ ಏನು ಕಂಪ್ಲೀಟ್ ಆಗಿರಬೇಕು ಅಂತಂದರೆ, ನೀವು ದ್ವಿತೀಯ PUCನ ಕಂಪ್ಲೀಟ್ ಮಾಡಿರಲೇಬೇಕು. ಅಂದರೆ ಈಗ ಸೆಕೆಂಡ್ PUC ಕಂಪ್ಲೀಟ್ ಆಗಿರಲೇಬೇಕು. ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನೀವು ಸ್ಟಡಿ ಮಾಡಿ ನಿಮ್ಮದು ದ್ವಿತೀಯ PUC ಕಂಪ್ಲೀಟ್ ಆಗಿರಬೇಕಂತ KPSC ಅಧಿಸೂಚನೆ ಹೊರಡಿಸಿದೆ. ನಂತರ ನೋಡ್ಕೋಬೋದು, ನಿಮ್ಮ ವಯೋಮಿತಿ ಬಂದುಬಿಟ್ಟು, ಅಂದರೆ ನಿಮಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತಂದರೆ, ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ 35 ವರ್ಷ ಇರಬೇಕು. ನಂತರ ಈಗ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 18ರಿಂದ 38 ವರ್ಷ. ನಂತರ ಈಗ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 18ರಿಂದ 40 ವರ್ಷ ವಯಸ್ಸಾಗಿರ್ಬೇಕು, ಅಂದರೆ ನಡೆಯುತ್ತೆ ಅಲ್ಲಿ ತನಕ ಇದು PDO ಹುದ್ದೆಗೆ ಎಕ್ಸಾಮ್ ಬರೆಯೋದಕ್ಕೆ. ನಂತರ ಈಗ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಂದರೆ, ಫೀಸ್ ನೀವು ಅರ್ಜಿ ಹಾಕೋಕ್ಕೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹600 ಇರುತ್ತೆ. ನಂತರ ಈಗ ಹಿಂದುಳಿದ ಅಭ್ಯರ್ಥಿಗಳಿಗೆ, ಅಂದರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ₹300 ಇರುತ್ತೆ ಅರ್ಜಿ ಸಲ್ಲಿಸೋಕ್ಕೆ. ನಂತರ ಈಗ ಮಾಜಿ ಸೈನಿಕರು ಇರ್ತಾರಲ್ವ, ಅಂಥವ್ರಿಗೆ ಅರ್ಜಿನ ಸಲ್ಲಿಸೋಕ್ಕೆ ₹50 ಇರುತ್ತೆ. ಈಗ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅರ್ಜಿ ಸಲ್ಲಿಸೋಕ್ಕೆ. ಈಗ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ, kpsc.krnic.in UTM SOURC =DH ಅಂತ ಇದರಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭವಾಗಿರುವ ದಿನಾಂಕ ಅಂತಂದರೆ ಏಪ್ರಿಲ್ 15ಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 15. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.